ಕೋರ್ತಾ ಇದ್ದೀವಿ, ಸಹಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲ ಚೆನ್ನಾಗಿದ್ರೆ ನಾವು ಹೆಣ್ಮಕ್ಳ ಜಾಸ್ತಿ ಇದ್ರೆ ಇವತ್ತಿಂದ ಅವರ ಸ್ಟ್ರಾಂಗ್ 33% ರಿಸರ್ವೇಶನ್ ನೆಕ್ಸ್ಟ್ MLA MP ತುಂಬಾ ಸಂತೋಷ. ಇವತ್ತಿನ ಕಾಡುಗೊಲ್ಲ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಶ್ರೀ ನಮ್ಮ ಸ್ವಾಮೀಜಿಗಳು ಎಲ್ಲ ವಿಷಯ ಮಾತಾಡಿದರು. ಅವ್ರು ಮಾಡಿದಷ್ಟು ಡಿಗ್ರಿ ಯಾರನ್ನೂ ನೋಡಲಿಲ್ಲ. ಆಂಧ್ರದಲ್ಲಿ ಕರ್ನಾಟಕದ ಅಷ್ಟು ಡಿಗ್ರಿ ಮಾಡಿದರು. ಅವ್ರನ್ನ ಆದರ್ಶವಾಗಿ ತಗೊಂಡು ನಾವೆಲ್ಲ ಮುಂದುವರಿಬೇಕಂತ ಅವಸರ ಇದೆ. ಪ್ರತಿಭಾ ಪುರಸ್ಕಾರ 80% ಮೇಲಿರ್ತಕ್ಕಂಥ ಸಮಾಜದ ಸಮೂಹದ ವಿದ್ಯಾರ್ಥಿ ಕೊಡೋದನ್ನೋದು ಬಹಳ ಸದುದ್ದೇಶ. ಮೊಟ್ಟಮೊದಲ ಬಾರಿಗೆ ಕಾಡುಗೊಲ್ಲ ಯುವ ಸೇನೆ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮ ಏರ್ಪಾಡು ಮಾಡಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಮಿತ್ರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳು, ಕೃತಜ್ಞತೆಗಳು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಇದು ಭಾಳ ಅವಸರ. ಚೆನ್ನಾಗಿ ಕೆಲಸ ಮಾಡೋರನ್ನ, ಭಾಳ ಚೆನ್ನಾಗಿ ಓದೋರನ್ನ ನಾವು ಭುಜ ತಟ್ಟಿ ಪ್ರೋತ್ಸಾಹ ಮಾಡಿದರೆ ಅವ್ರು ಇನ್ನೂ ಚೆನ್ನಾಗಿ ಮುಂದೆ ಹೋಗ್ತಾರೆ. ಅವ್ರು ನೋಡಿ ಇನ್ನೂ 4-6 ಜನ ಆ ಥರ ನಾನು ಕೂಡ ಎಜುಕೇಶನ್ ಮಾಡಿ ಮಾರ್ಕ್ಸ್ ಚೆನ್ನಾಗಿ ತಗೊಂಡು ನನಗೂ ಕೂಡ ಸನ್ಮಾನ ಮಾಡ್ತಾರೆ, ನನಗೂ ಕೂಡ ಪುರಸ್ಕಾರ ಕೊಡ್ತಾರೆ ಅಂತೇಳಿ ಅವ್ರು ಕೂಡ ಮಾರ್ಗದಲ್ಲಿ ನಡೆಯೋಕ್ಕೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ಬಹಳ ಅದ್ಭುತವಾದ ಕಾರ್ಯಕ್ರಮ ಅದನ್ನು ಪಾವಗಡ ತಾಲೂಕಿನಲ್ಲಿ ಮಾಡೋದು ತುಂಬ ಸಂತೋಷ. ಯಾವುದೇ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಡಿಸಿಪ್ಲೈನ್, ಡೆಡಿಕೇಶನ್, ಹಾರ್ಡ್ ವರ್ಕ್ ಇವು ಯಾರಿರ್ತಾರೋ ಯಾವ ರಂಗದಲ್ಲಿ ಬೇಕಾದ್ರೂ ಅಭಿವೃದ್ಧಿ ಆಗ್ಬೋದು. ಶೈಕ್ಷಣಿಕವಾಗ್ಬೋದು, ರಾಜಕೀಯವಾಗ್ಬೋದು, ಬೇರೆ ಇದ್ರಲ್ಲ. ಆ ವಿಧವಾಗಿ ಇವತ್ತಿನ ಬಹಳಷ್ಟು ಜನ ಇಷ್ಟು ದಿನ ಸ್ವಾಮೀಜಿಗಳು ಸತ್ಯಭಾಮ ಮಾಡ್ತಾ ಹೇಳಿದ್ರು ಮೂಢನಂಬಿಕೆಗಳಿಂದ ಹೋಗ್ಬೇಕಂತ. ಮೂಢನಂಬಿಕೆಗಳು ಹೋಗ್ಬೇಕಂದಾಗ ಎಜುಕೇಶನ್ ಬೆಳಿಬೇಕು. ಶೈಕ್ಷಣಿಕ ನೀವೆಲ್ಲ ವಿದ್ಯಾವಂತರಾದರೆ ಆ ಮೂಢನಂಬಿಕೆಗಳಲ್ಲಿ ಹೋಗ್ತಾರೆ. ಆ ವಿಧವೆಲ್ಲ ಒಳ್ಳೆ ವಿದ್ಯಾವಂತರಾಗಿ ಚೆನ್ನಾಗಿ ಬೆಳಿಬೇಕು, ರಾಜಕೀಯವಾಗಿ ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು. ಯಾರು ಬಳಸಲ್ಲ. ನರೇಂದ್ರ ಮೋದಿ ಅವರು ಭಾರತ ದೇಶದ ಪ್ರಧಾನಮಂತ್ರಿಗಳು. ಒಬ್ಬ ಹೋಟ್ಲಲ್ಲಿ ಟೀ ಮಾಡೋಂಥ ವ್ಯಕ್ತಿ 150 ಕೋಟಿ ಜನಾಂಗ ಇರ್ತಕ್ಕಂಥ ಭಾರತ ದೇಶ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ನಾವು ಅವನ್ನೆಲ್ಲ ಆದರ್ಶ ತಗೋಬೇಕಂತ ಅವಸರ ಇದೆ. ಅವ್ರ ತಂದೆ ಯಾರು MLA ಆಗಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರಲಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಲ್ಲ. ರೋಡ್ ಸೈಡ್ ಟೀ ಮಾಡೋಂಥ ವ್ಯಕ್ತಿ ಇವತ್ತು ಭಾರತ ದೇಶ ಪ್ರಧಾನಮಂತ್ರಿಯಾಗಿ ಸತತವಾಗಿ 3ನೇ ಬಾರಿ. ಒಂದು ಬಾರಿ ಆಯ್ಕೆ ಆಗ್ಬೇಕಾದ್ರೆ ಎಷ್ಟೋ ಸರ್ಕಸ್ ಮಾಡಬೇಕು, ಎಷ್ಟೋ ಇದು ಮಾಡ್ಬೇಕು. ಆಗಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಅವ್ರಲ್ಲಿರ್ತಕ್ಕಂಥ ಒಂದು ಡಿಸಿಪ್ಲಿನ್ ಆಗಲಿ, ಡೆಡಿಕೇಶನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಸಮಾಜದಾಗಿರ್ತಕ್ಕಂಥ ಒಂದು ಕಳವಳಿ ಆಗಲಿ ಇರೋದ್ರಿಂದಲೇ ಇವತ್ತು 3 ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಥರ ಬಹಳಷ್ಟು ಜನ ನರೇಂದ್ರನಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರು ಗಣ್ಯ ವ್ಯಕ್ತಿಗಳಿಗೆ ಬ್ಯಾಕ್ಗ್ರೌಂಡ್ ಇರೋರು ನನ್ನ ಮೊದಲುಗೊಂಡು ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಿರಲಿಲ್ಲ. 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದೇನೆ. 1 ಬಾರಿ ಜಿಲ್ಲಾ ಪಂಚಾಯತ್ ಅನಂತಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದೆ. ನಮ್ಮ ಮನೆಯವರು ಮೆಂಬರ್ ಆಗಿಲ್ಲ. ಅದೇ ಥರ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರು ಗಣ್ಯ ವ್ಯಕ್ತಿಗಳು ಬ್ಯಾಕ್ಗ್ರೌಂಡ್ ಇರೋರಲ್ಲ. ನೀವು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ನಿಮ್ಗೆ ಸೇರಿದ್ದೇವೆ. ನಾವು ಓದ್ಬೇಕಾದ್ರೆ ಕೆಳಗಡೆ ಕೂಡಿಸಿ ನಾವು ನೆಲದ ಮೇಲೆ ಕೂತ್ಕೊಂಡು ನಾವು ಬಂದಿದ್ದು. ಇವತ್ತು ನಿಮಗೆ ಚೇರ್ ಹಾಕಿ ಒಂದು ಒಳ್ಳೆಯ ಸಮುದಾಯ ಭಾವದಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಅಂದರೆ ನೀವು ಅದೃಷ್ಟವಂತರು. ದಯವಿಟ್ಟು ನೀವೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಆದರ್ಶವಾಗಿ ತಗೊಂಡು ನಿಮ್ಮ ಮಕ್ಕಳನ್ನಾಗಲಿ ನೀವಾಗಲಿ ಆ ಥರ ಬರ್ಬೇಕಾದ್ರೆ ಕಷ್ಟಪಟ್ಟು ಓದಬೇಕು. ಇವತ್ತಿನ ಭೂ ಪ್ರಪಂಚದಲ್ಲಿ ಏನಾದರೂ ಆಸ್ತಿ ಇದೆ ಅಂದರೆ ಪಾವಗಡದಲ್ಲಿ ಮನೆ ಕಟ್ಟೋದು, ಇಲ್ಲ ಊರಿನಲ್ಲಿ ಜಮೀನು ತಗೊಳ್ಳೋದು, ತುಮಕೂರಿನಲ್ಲೋ ಬೆಂಗಳೂರಿನಲ್ಲೋ ಮನೆ ಕಟ್ಟೋದು, ಹೆಣ್ಮಕ್ಳು ಚಂದ ಬಂಗಾರ ಕಟ್ಕೊಂಡು ಮೈತು
ಹಾಕಿರೋದು ಆಸ್ತಿ ಅಲ್ಲ. ನಿಜವಾದ ಆಸ್ತಿ ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮಾಡೋದೇ ಇವತ್ತಿನ ಭೂಪ್ರಪಂಚವಾಗಿರ್ತಕ್ಕಂಥ ಆಸ್ತಿ. ನಿಮ್ಮ ಮಕ್ಕಳೇ ಆಸ್ತಿ ನಿಮ್ಗೀಗ. ಜಮೀನೆಲ್ಲ ಆಸ್ತಿ ನಿಮಗೆ, ದುಡ್ಡೆಲ್ಲ ಆಸ್ತಿ, ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಡಿಪಾಸಿಟ್ ಇಕ್ಕೋದೆಲ್ಲ ಆಸ್ತಿ. ನಿಮ್ಮ ಮಕ್ಕಳೇ ನಿಮ್ಗೆ ಆಸ್ತಿ ಇದೆ. ಯಾವಾಗ ಆಸ್ತಿ ಆಗ್ತಾ ಏನಾಗ್ತಾರೆ ಅವರು? ಕಷ್ಟಪಟ್ಟು ಅವ್ರು ವಿದ್ಯಾವಂತರು ಮಾಡಿದ್ರೆ ಅವ್ರು ಆಸ್ತಿ ಆಗ್ತಾರೆ. ಇಷ್ಟು ಮಂದಿ ಹೇಳಿದ್ರು, ಗೂಗಲ್ ಸಿಇಒ ಸುಂದರ್ ಪಿಚೈ ಅಂತ. ಅದೇ ತರ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಳ್ಳ, ಅವ್ರು ಒಂದು ವರ್ಷಕ್ಕೆ 300-400 ಕೋಟಿ ರೂಪಾಯಿ ಸಂಬಳ. ಸತ್ಯ ನಮ್ಮ ಆಂಧ್ರ ಪ್ರದೇಶದವನೇ ಸತ್ಯ ನಾದೆಳ್ಳ ಅಂತ ಹೇಳಿ ಮೈಕ್ರೋಸಾಫ್ಟ್ ಸಿಇಒ 300-400 ಕೋಟಿ ರೂಪಾಯಿ, ದಿನ 1 ಕೋಟಿ ರೂಪಾಯಿ ಸಂಬಳ ಬರುತ್ತೆ. ದಿನ 1 ಕೋಟಿ. ನಮ್ಮ ಪತ್ರಕರ್ತರಿಗೆ ಎಷ್ಟು ಬರ್ತದೆ? ಬರೆಯೋದೇ ಕೆಲಸ, ಪಾಪ ಅಕಸ್ಮಾತ್ ಮಾಡೋದೇ ಕೆಲಸ. ಹಂಗೆ ಮಕ್ಕಳೇ ಆಸ್ತಿಯಾಗಿ ನೀವು ಅವ್ರನ್ನ ಟರ್ನ್ ಮಾಡ್ಕೋಬೇಕಾಗ್ತದೆ. ಮಕ್ಕಳು ವಿದ್ಯಾವಂತ ಮಾಡ್ರಿ, ಮೂಢನಂಬಿಕೆ ಬಿಡ್ರಿ. ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತಿನ ನೀವು ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ಇದೇ ತರ ಕಾರ್ಯಕ್ರಮ ಮಾಡಬೇಕು. ಜನರಲ್ಲಿ ಒಂದು ಉತ್ಸಾಹ ಆಗಲಿ, ಪ್ರೋತ್ಸಾಹ ಕೊಡ್ಬೇಕಂತೇಳಿ ನಿಮ್ಗೆಲ್ಲ ಹೇಳ್ತಾ, ಮತ್ತೊಂದ್ಸಲ ನೀವೆಲ್ಲ ನಮ್ಮ ಸ್ವಾಮೀಜಿಯವ್ರನ್ನ, ಡಾಕ್ಟರ್ ಶ್ರೀ ಬಸವ ರಾಮಾನಂದ ಸ್ವಾಮಿ ಅವ್ರನ್ನ ಆದರ್ಶ ತಗೊಂಡು ಅವ್ರು ಎಷ್ಟು ಡಿಗ್ರಿ ಮಾಡಿದ್ರೆ ನಾನು ಇಷ್ಟವಾಗಿ ಯಾರು ಇಡೀ ದೇಶದ ಸತ್ತಿದ್ದಾರೆ ಅಷ್ಟು ಡಿಗ್ರಿ ಮಾಡಿದ್ರೆ ನಾನು ಯಾರು ನೋಡಲ್ಲ. ಫಸ್ಟ್ ಟೈಮ್ ಡಾಕ್ಟರ್ ಬಸವ ರಾಮಾನಂದ ಸ್ವಾಮಿ ಅಷ್ಟು ಡಿಗ್ರಿ ಮಾಡಿದರೆ, ಆ ಡಿಗ್ರಿ ಮಾಡಿ ನಮ್ಗೆ ಹೇಳಕ್ ಕೂಡ ಆಗ್ತದೆ ಎಷ್ಟು ಡಿಗ್ರಿ ಅಂತ ಹೇಳಿ. ಅವ್ರ ಆದರ್ಶ ತಗೊಂಡು ಇವೆಲ್ಲ ಬೆಳಿಬೇಕು, ಸಮಾಜದಲ್ಲಿ ಉತ್ತಮವಾದ ಒಂದು ಜನ ಆಗಿ ಬೆಳಿಬೇಕು. ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಹೆಸರು ತರಬೇಕು, ಗ್ರಾಮಕ್ಕೆ ಹೆಸರು ತರಬೇಕು, ದೊಡ್ಡವರಿಗೆ ಹೆಸರು ತರಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಹೆಸರು ತರಬೇಕು, ಡಿಸಿಪ್ಲೈನ್ ಇರಬೇಕು, ನಿಮ್ಮ ಗುರುಗಳ ಹೆಸರು ತರಬೇಕು. ಆಗ ನೀವೆಲ್ಲ ಬೆಳೆದು ಒಳ್ಳೆ ಉತ್ತಮವಾದಂಥ ಸಮಾಜ ನಿರ್ಮಾಣ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅವಕಾಶ ಕೊಟ್ಟಂತ ಮತ್ತೆ ಗಾಡುಗಲ್ಲ ಯುವ ಸೇನೆ ಎಲ್ಲ ಪದಾಧಿಕಾರಿಗಳು ಮತ್ತೊಂದ್ಸಲ ಹೃತ್ಪೂರ್ವಕವಾದ ಧನ್ಯವಾದಗಳು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಜೈ ಹಿಂದ್.